ಅದಿತಿ, ನಿನ್ ನಿರಂತರ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಂಗಾಯ್ತು. ಸೊ ವೆಲ್ಕಮ್ ವಸಿಷ್ಠ ಫ್ಯಾಮಿಲಿ. ಇವ್ರುಗಳು ಪ್ರೀತಿಗೋಸ್ಕರ ಹೆವಿಯಾಗಿ ಹೋರಾಟ ಮಾಡಿದ್ದಾರೆ. ಪ್ರೀತಿನೂ ಸ್ವತಂತ್ರ ಬಯಸುತ್ತೆ, ಆದ್ರೆ ಸ್ವತಂತ್ರ ಇಲ್ಲದೆ ಇರೋ ಪ್ರೀತಿನೇ ಅಲ್ವಂತೆ. ಏನೇ ಆಗ್ಲಿ ನಿಮ್ಮಿಬ್ರು ಪ್ರೀತಿ ಫಲಿಸ್ತಲ್ಲ, ಅದೇ ನನಗೆ ಖುಷಿ. ಒಂದು ಚೊಂಬು ಕೇಸರಿ ಹಾಕಿರೋ ಹಾಲು ಕುಡ್ದಷ್ಟೇ ತಣ್ಣಗಾಯ್ತು. ಛೋಟನಾದ್ನಿ, ನೀನ್ ಈ ಫ್ಯಾಮಿಲಿಗೆ ಬಂದ್ರೆ ಈ ಕುಟುಂಬ ಕಂಪ್ಲೀಟ್ ಆದಂಗೆ. ಹ್ಯಾಟ್ರಿಕ್ ಹೊಡೆದ್ರಲ್ಲ. ಕಂಪ್ಲೀಟ್ ಆದಂಗೆ ಅಂತಿದ್ಯಲ್ಲ ವಿಕ್ಕಿ, ಕಂಪ್ಲೀಟ್ ಆಗೋಯ್ತು. ಇನ್ನೇನಿದ್ರು ಗಟ್ಟಿ ಮೇಳ ಬಾರಿಸೋದೆ, ವಾಲ್ಗ ಊದ್ಸೋದೆ. ನೀವಿಬ್ಬರನ್ನ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಆ ದೇವರು ನಿಮಗೆ ಒಳ್ಳೇದು ಮಾಡಿ. ನಿನಗೆ ಬೇಕಿರೋದು ಸಿಕ್ಕಿದ್ದು. ಇನ್ ಮುಂದೆ ನೀನ್ ಹೀಗೆ ಇರೋ ಹಾಗಿಲ್ಲ, ಬೇಗ ಹುಷಾರಾಗ್ಬೇಕು. ಬಾಸ್ ಟೆನ್ಷನ್ ತಗೊಳಂಗಿಲ್ಲ. ಇನ್ನೊಂದ್ ಸ್ವಲ್ಪ ದಿನ ಧ್ರುವ ಸರು ಎದ್ದು ರನ್ನಿಂಗು, ಜಾಗಿಂಗು, ಮ್ಯಾರಥಾನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ವೇದಾಂತ್, ಹೆಂಗೆ ನಾವು ಅತ್ತೆದು ನಂದು ಪ್ಲಾನು ಸಖತ್ತಾಗಿತ್ತು ಅಲ್ವಾ? ಅಮ್ಮ, ಈ ಬಜಾರ್ ಇದೆ ಸೇರ್ಕೊಂಡು ನೀವು ಹೀಗೆ ಮಾಡ್ಬೋದಾ? ಸ್ವಲ್ಪ ಏನಾದ್ರೂ ಹಿಂಟ್ ಕೊಡ್ಬೇಕು ತಾನೆ ನಮ್ಗೆ. ಅದು ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೇ. ಹೇಳ್ಬಾರ್ದು ಅನ್ನೋ ಉದ್ದೇಶ ಏನಿರ್ಲಿಲ್ಲ. ಏನೇ ಹೇಳಿ ಅತ್ತೆ, ನೀವು ಸಖತ್ತಾಗಿ ಸರ್ಪ್ರೈಸ್ ಕೊಡ್ತೀರಾ. 6 ತೆಕ್ಕದ ಸೀಮಂತ ದಿನ ಅಪ್ಪ ಅಮ್ಮನ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಇವತ್ತು ನೋಡಿದ್ರೆ ರಾಜಣ್ಣನ ಹುಡುಗಿ ಕರ್ಸಿ ಸರ್ಪ್ರೈಸ್ ಕೊಟ್ರಿ. ಏನಾಗಿರ್ಲಿ ಅತ್ತೆ, ನೀವೊಂಥರ ಸೂಪರ್. ಇಷ್ಟು ದಿನ ಏನೆಲ್ಲ ಮಾಡಿದ್ವಿ ಅದೆಲ್ಲ ವೇಸ್ಟ್ ಅನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ವೇದಾಂತ್ ಅಂಡ್ ಆ ಸುಹಾಸಿನಿ ಕೂಡ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ಹೋಗಿ ಹೋಗಿ ಅವಳು ನಂಬಿದ್ವಲ್ಲ, ನಮಗ್ ಬುದ್ಧಿ ಇಲ್ಲ. ತೇಜಸ್, ಅವರಿಬ್ರದ್ದು ಮದುವೆ ಇನ್ನೂ ಆಗಿಲ್ಲ. ಧ್ರುವನ್ ಲವ್ ಮಾಡ್ತಾರೋ ಹುಡುಗಿ ಆದಿತ್ಯ ಅಂತ ಮಾತ್ರ ಗೊತ್ತಾಗಿದೆ. ಗೊತ್ತಾಗಿದೆ ಅಂದಮೇಲೆ ಮದುವೆ ಆಗುತ್ತೆ ಅಂತ ತಾನೇ ಅರ್ಥ. ಅಷ್ಟೊಂದು ಎಕ್ಸ್ಟ್ರೀಮ್ ಆಗಿ ಥಿಂಕ್ ಮಾಡಬೇಡ. ಅವ್ರ ಮದುವೆ ನಡೆಯೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಅಷ್ಟರಲ್ಲಿ ನಾವು ಏನು ಬೇಕಾದರೂ ಮಾಡ್ಬೋದು. ಅಂದ್ರೆ ಅಣ್ಣ? ಅಂದರೆ ನಾವು ಅದಿತಿನ ಕಿಡ್ನ್ಯಾಪ್ ಮಾಡ್ಬೋದು. ಧ್ರುವನ್ನ ದೇವರ ಪಾದ ಸೇರಿಸ್ಬೋದು. ಯೋಚನೆ ಮಾಡಬೇಡ, ಇದಕ್ಕೆ 1000 ದಾರಿ ಇದೆ. ಏನ್ ಹೇಳ್ತಿದ್ಯಾ ಅಗ್ರಜ? ನೀನೀಗ ಸನ್ ಗ್ಲಾಸಸ್ ತಗೊಳ್ಳೋದಕ್ಕೆ ಎಲ್ಲೋ ಹೋಗಾಗತ್ತೆ ಅಲ್ಲ, ನೀನ್ ಇದ್ದ ಕಡೆಗೆ ಅದೇ ಬರುತ್ತೆ. ಹೌದಾ? ಅದೇಗೆ? ನೀನು ಲೆನ್ಸ್ ಕಾರ್ಡ್ನ AR ಸ್ಟೋರ್ ಬಗ್ಗೆ ಕೇಳಿಲ್ವಾ? ಓ, ಇದು ನಂಗೆ ಗೊತ್ತು ಅಗ್ರಜ. ನಾನು ಇವತ್ತು ಇಲ್ಲಿಗೆ ಹೋಗ್ತಿದ್ದೆ. ವಿಕ್ರಾಂತ್, ಲೆನ್ಸ್ ಕಾರ್ಡ್ನ ಹೊಸ AR ನಿನ್ ಮುಖನ ಅನಲೈಸ್ ಮಾಡಿ ನಿನಗೆ ಸೂಟ್ ಆಗುವಂತ ಬೆಸ್ಟ್ ಕನ್ನಡಕ, ಬೆಸ್ಟ್ ಸನ್ ಗ್ಲಾಸಸ್ ಯಾವುದು ಅಂತ ಹೇಳುತ್ತೆ. ನಿನಗೆ ಯಾವ ಬಣ್ಣ, ಯಾವ ಸೈಜ್, ಯಾವ ಶೇಪ್ನ ಫ್ರೇಮ್ಗಳು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಇಲ್ಲಿ ಎಲ್ಲಾ ತರ ಪರ್ಸನಾಲಿಟಿಗಳಿಗೂ ಸೂಟ್ ಆಗುವಂತ ಬೇರೆ ಬೇರೆ ಫ್ರೇಮ್ಸ್ಗಳು ಸಿಗುತ್ತೆ. ಅದಕ್ಕೆ ಹೇಳಿದ್ದು ನೀನ್ ಎಲ್ಲೂ ಹೋಗೋ ಅಗತ್ಯ ಇಲ್ಲ ಅಂತ. ಲೆನ್ಸ್ ಕಾರ್ಡ್ ಆಪ್ನ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿರೋ AR ಫೀಚರ್ಸ್ನ ಉಪಯೋಗಿಸಿದ್ರೆ ಸಾಕು. ನಿನಗೆ ಬೇಕಾಗಿರೋ ಸನ್ ಗ್ಲಾಸಸ್ ಆಗಿರ್ಬೋದು ಅಥವಾ ಕನ್ನಡಕಗಳಾಗಿರ್ಬೋದು, ಅವರೇ ನೀನಿರೋ ಜಾಗಕ್ಕೆ ಕಳಿಸ್ಕೊಡ್ತಾರೆ. ಓ ಹೌದಾ ಅಗ್ರಜ? ಈ ಡೀಟೇಲ್ಸ್ ನಂಗೆ ಗೊತ್ತೇ ಇರಲಿಲ್ಲ. ತುಂಬಾ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರೋದು
ನೀನು ಅವ್ರ ನಂಬರಿಗೆ ಮಿಸ್ ಕಾಲ್ ಕೊಟ್ರೆ ಅವರ ಕನ್ನಡಕ ತಜ್ಞರು ಮನೆಗೆ ಬಂದು 12 ಹಂತಗಳಲ್ಲಿ ಕಣ್ಣ ಪರೀಕ್ಷೆ ಮಾಡ್ತಾರೆ. ಅದಾದ್ಮೇಲೆ 150ಕ್ಕೂ ಹೆಚ್ಚಿನ ಬೇರೆ ಬೇರೆ ತರ ಫ್ರೇಮ್ಸ್ಗಳನ್ನ ನೀನು ಮನೆಯಲ್ಲೇ ಕೂತು ಟ್ರೈ ಮಾಡಬಹುದು. ಅದು ನಿನ್ನ ಅನುಕೂಲವಾದ ಟೈಮಲ್ಲಿ. ಸರಿ, ಈಗ ನಿನಗೆ ಸೂಟ್ ಆಗುವಂತ ಒಂದಷ್ಟು ಫ್ರೇಮ್ಸ್ಗಳನ್ನ ಟ್ರೈ ಮಾಡು. ನಾಟ್ ಬ್ಯಾಡ್ ವಿಕ್ರಾಂತ್. ಚೆನ್ನಾಗಿದೆ ಅಗ್ರಜ. ಇದು ಚೆನ್ನಾಗಿದೆ ವಿಕ್ರಾಂತ್ ಅಲ್ಲ? ಇದು ಚೆನ್ನಾಗಿದೆ. ಹಾ, ಇದರಲ್ಲಿ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸದ್ಯಕ್ಕೆ ಈ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಒಂದು ತಗೊಳ್ತೀನಿ, ಆ್ಯಂಡ್ ಹೊರಗಡೆ ಹಾಕೊಳ್ಳೋಕ್ಕೆ ಈ ಸನ್ ಗ್ಲಾಸ್ ಒಂದು ತಗೊಳ್ತೀನಿ. ನನ್ನ ಹತ್ರ ಲೆನ್ಸ್ ಕಾರ್ಡ್ನ ಗೋಲ್ಡ್ ಮೆಂಬರ್ಶಿಪ್ ಇದೆ. ಅದರಲ್ಲಿ ವರ್ಷ ಪೂರ್ತಿ ಬೈ 1 get 1 ಆಫರ್ ಇದೆ. ನೀನು ಅದನ್ನ ಯಾವ ಗ್ಲಾಸಸ್ ಮೇಲೆ ಕೂಡ ಬಳಸ್ಕೊಳ್ಬಹುದು. ಅದು ಸನ್ ಗ್ಲಾಸಸ್ ಆದ್ರೂ ಸರಿ, ಅಥವಾ ಐ ಗ್ಲಾಸಸ್ ಆದ್ರೂ ಸರಿ, ಅಥವಾ ನಿನ್ನ ಬ್ಲೂ ಕಂಪ್ಯೂಟರ್ ಗ್ಲಾಸ್ ಆದ್ರೂ ಓಕೆ, ಪ್ರೋಗ್ರೆಸಿವ್ ಗ್ಲಾಸಸ್ ಆದ್ರೂ ಓಕೆ. ಇದರಲ್ಲಿ 1+1 ಆಫರ್ ಇರೋದ್ರಿಂದ ನೀನು ಇದನ್ನ ನಿನ್ನ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಬಹುದು. ಇದು ಚೆನ್ನಾಗಿದೆ ವಿಕ್ರಾಂತ್. ಹೌದು, ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇವತ್ತು ನೀನ್ ಕಾಪಾಡಿದೆ ಅಂತ ಹೇಳ್ಬೇಕು, ಇಲ್ಲ ಲೆನ್ಸ್ ಕಾರ್ಟ್ನವ್ರು ಕಾಪಾಡಿದ್ರು ಅಂತ ಹೇಳ್ಬೇಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ಅದಿತಿ ಮೇಲೆ ನೀವು ಕೈ ಎತ್ತೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಮೇಲಾಗಿ ಅದಿತಿ ಮದುವೆ ವಯಸ್ಸು ಬಂದಿದ್ದಾಳೆ. ನೀವು ಯಾವತ್ತೂ ಅದಿತಿ ಮೇಲೆ ಕೈ ಎತ್ತಿಲ್ಲ. ಇವತ್ತು ಕೈ ಎತ್ತಿದ್ರೆ ನೀವು ಅವ್ರ ಮುಂದೆ ತುಂಬಾ ಚಿಕ್ಕವರಾಗ್ತೀರಾ. ಇವಳು ಮಾಡಿರೋ ಕೆಲಸಕ್ಕೆ ಇವಳಿಗೆ ಬರೀ ಹೊಡೆಯೋದಲ್ಲ, ಇವಳು ಕತ್ತು ಹಿಚ್ಕೆ ಸಾಯಿಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರ್ತಾ ಇದೆ. ಪ್ಲೀಸ್ ಆ ರೀತಿ ಮಾತಾಡ್ಬೇಡಿ. ನಿನಗೆ ಗೊತ್ತಿಲ್ಲ ವೇದಾಂತು, ನಾನು ಬಡವನೇ ಆಗಿರಬಹುದು, ಆದ್ರೆ ಯಾವತ್ತೂ ಮರ್ಯಾದೆ ಕಳ್ಕೊಳ್ಳುವಂತ ಕೆಲಸ ಮಾಡಿಲ್ಲ. ಈಗ ಇವಳು ನನ್ನ ತಲೆ ತಗ್ಸುವಂತ ಕೆಲಸ ಮಾಡ್ತಾ ಇದ್ದಾಳೆ. ಇಷ್ಟು ವರ್ಷದಿಂದ ಉಳಿಸ್ಕೊಂಡು ಬಂದಿರೋ ಮರ್ಯಾದೆನ ಮಣ್ಣು ಪಾಲು ಮಾಡೋದಕ್ಕೆ ನೋಡ್ತಾ ಇದ್ದಾಳೆ. ತಪ್ಪು ತಿಳ್ಕೊಂಡಿದ್ದೀರಾ. ಅದಕ್ಕೆ ಧ್ರುವನ್ ಲವ್ ಮಾಡಿದ್ರೆ ಅದು ತಲೆ ತಗ್ಸೋ ಕೆಲಸ ಹೇಗಾಗುತ್ತೆ ಹೇಳಿ? ವೇದಾಂತು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದೆಷ್ಟು ಸತ್ಯನೋ, ಯೋಗ್ಯತೆ ಮೀರಿ ಆಸೆ ಪಡಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯ. ಮನಸ್ಸು ಇಷ್ಟಪಟ್ಟಿದ್ದನ್ನೆಲ್ಲ ಪಡ್ಕೋತೀನಿ ಅಂತ ಹೋದ್ರೆ ಜೀವನ ಚಂಡಮಾರುತಕ್ಕೆ ಸಿಕ್ಕ ದೋಣಿ ಆಗುತ್ತೆ. ಇಷ್ಟಪಡೋದಕ್ಕೆ ಯೋಗ್ಯತೆ ಬೇಕಿಲ್ಲಪ್ಪ, ಒಳ್ಳೆ ಮನ್ಸಿದ್ರೆ ಸಾಕು. ನೀವೇನು ಹೇಳಿಯಪ್ಪ, ಅದಿತಿ ಧ್ರುವನ್ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ನಾವು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು? ಆ ಅದಿತಿನ ನಾನು ಮದುವೆ ಆಗ್ಬೇಕು, ಧ್ರುವನ್ ಜೊತೆ ಮದುವೆ ತಪ್ಪಿಸಿ ಅಂತ ಹೇಳಿದ್ರೆ ನೀವು ಹೋಗಿ ಮಾತುಕತೆ ಮಾಡ್ಕೊಂಡ್ ಬಂದಿದ್ದೀರಾ.
ಇಲ್ಲ, ಹೀಗೆ ಬಿಟ್ರೆ ಆಗಲ್ಲ. ಇವತ್ತು ನಿಮ್ಮನ್ನ ಎತ್ಬಿಡ್ತೀನಿ. ತೇಜಸ್, ನನ್ನ ಮಾತನ್ನು ಸ್ವಲ್ಪ ಕೇಳು. ಎಲ್ಲ ನಾವು ಪ್ಲಾನ್ ಮಾಡಿದ ಹಾಗೆ ನಡೀತಾ ಇತ್ತು. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಆ ಅಮೂಲ್ಯ ಎಲ್ಲ ಹಾಳು ಮಾಡ್ಬಿಟ್ರು. ಇನ್ನೇನ್ ವೇದಾಂತ್ ಹೋಗಿ ನಮ್ ಕಡೆ ಹುಡುಗಿನ ಮೀಟ್ ಮಾಡ್ಬೇಕಾಗಿತ್ತು. ಅಷ್ಟರಲ್ಲಿ ಅದಿತಿ ಇರೋ ಕಡೆ ವೇದಾಂತ್ನ ಡೈವರ್ಟ್ ಮಾಡಿದ್ರು. ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ನಾನ್ ಏನ್ ಮಾಡಕ್ಕಾಗತ್ತೆ? ಅಮೂಲ್ಯ ಇರೋದು ನಿಮ್ಮ ಮನೇಲಿ ತಾನೆ. ಹಾಗಿದ್ಮೇಲೆ ಅವಳು ಏನ್ ಮಾಡ್ತಾಳೆ ಅಂತ ನಿಮ್ಗೆ ಗೊತ್ತಾಗಲ್ವಾ? ಗೊತ್ತಾಗ್ಲಿಲ್ಲ. ನಾನು ಯಾಮಾರ್ಬಿಟ್ಟೆ. ನೀವು ಯಾಮಾರಿಲ್ಲ, ನಮ್ಮನ್ನ ಯಾಮಾರ್ಸ್ತಾ ಇದ್ದೀರಾ. ಯಾವುದಕ್ಕೂ ಯೂಸ್ ಇಲ್ಲ ನೀವು. ನಿಮ್ಮನ್ನ ನಂಬ್ಕೊಂಡ್ ಕೂತ್ರೆ ನಾವು ಊರ್ ಬಿಡೋದು ಗ್ಯಾರಂಟಿ. ನಿಮ್ಮನ್ನ ತೇಜಸ್, ಒಂದು ನಿಮಿಷ. ಅವ್ರ ಮದುವೆ ಡೇಟ್ ಫಿಕ್ಸ್ ಆಗಲಿ, ನೋ ಪ್ರಾಬ್ಲಮ್. ನಾ ಏನು ಹೇಳ್ತಾ ಇದ್ದೀರಾ? ನಿಮ್ಗೆ ಗೊತ್ತಲ್ವಾ ನಾನು ಅದಿತಿನ ಎಷ್ಟು ಇಷ್ಟಪಡ್ತೀನಿ ಅಂತ? ಬಸ್ ನನ್ನ ಮಾತು ಕೇಳಿಸ್ಕೊ. ಅವರು ಮುಹೂರ್ತ ಫಿಕ್ಸ್ ಮಾಡಲಿ. ಅದೇ ಮುಹೂರ್ತದಲ್ಲಿ ಧ್ರುವನ್ ತಿಥಿ ಕಾರ್ಯ ಮಾಡೋಣ. ಅದಕ್ಕೆ ಏನು ಬೇಕು ವ್ಯವಸ್ಥೆ ಮಾಡ್ಕೋ. ನಮ್ಮ ಕನಸುಗಳು ನನಸಾಗದೆ ಹಾಗೆ ನಮ್ಮ ಜೊತೆನೆ ಮಣ್ಣಾಗ್ಬಿಡ್ತವೆ. ಹೌದು ರೀ, ನೀವು ಹೇಳ್ತಾ ಇರೋದು ನಿಜಾನೇ. ನಾವು ಅಂದ್ಕೊಂಡ ಹಾಗೆ ನಮ್ಮ ಮಕ್ಕಳು ಆಗಲಿಲ್ಲ ಅಂದರೆ ನಮಗೆ ಬೇಜಾರಾಗೋದು ಸಹಜ. ಹಾಗಂತ ನಾವು ಅವ್ರಿಗೆ ಬಲವಂತ ಮಾಡೋಕ್ಕಾಗಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೂ ಅವ್ರ ಮನ್ಸಿಗೆ ತುಂಬ ನೋವಾಗುತ್ತೆ. ನಾನು ಅವಳ ದಾರಿಗೆ ಅಡ್ಡ ಬರಬೇಕು ಅಂತ ಹೇಳ್ತಾ ಇಲ್ಲ. ಸುಹಾಸಿನಿ ಕಡೆಯಿಂದ ಏನೂ ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು ಅಂತ. ರೀ, ನೀವು ಆ ಸುಹಾಸಿನಿನ ಗಮನಿಸಿದ್ರ? ಮುಖ ತುಂಬ ಗಂಭೀರವಾಗಿತ್ತು. ಅವಳಿ ಮದುವೆಗೆ ಮನಸ್ಫೂರ್ತಿಯಾಗಿ ಒಪ್ಕೊಂಡಿಲ್ಲ ಅಂತ ಅನ್ಸುತ್ತೆ. ವೇದಾಂತ್ ಬಲವಂತಕ್ಕೆ ಕಟ್ಟಿಬಿದ್ದು ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಅವಳೇನಾದರೂ ಮದುವೆ ದಿನ ಗಲಾಟೆ ಮಾಡ್ಬೋದೇನೋ ಅಂತ ನನಗನ್ಸುತ್ತಪ್ಪ. ಅವಳೇನಾದರೂ ಮಾಡ್ತಾಳೆ ಅಂತ ಮುಂದಿಟ್ಟು ಹೆಜ್ಜೆನ ಹಿಂದಕ್ಕೆ ಇಡೋದಕ್ಕಾಗೋದಿಲ್ಲ. ವೇದಾಂತ್ಗೆ ಮಾತು ಕೊಟ್ಟಾಗಿದೆ, ಅದರ ಪ್ರಕಾರ ನಡ್ಕೊ. ಗೊತ್ತು ಕಣೆ, ಇದೇ ವಿಷಯ ಕಾಲ್ ಮಾಡಿರ್ತೀಯ ಅಂತ. ಯಾರದಿತಿ? ಅದಕ್ಕೆ ಅವರು ಇವರು ಅವರೆಕಾಳು ಹೆಸರು ಕಾಳು ಅಂದ್ರೆ ನನಗೆ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ನಾನು ವಿಷಯದಲ್ಲಿ ತುಂಬಾ ವೀಕು. ಕರೆಕ್ಟಾಗಿ ಹೆಸರು ಹೇಳಿದ್ರೆ ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಅಯ್ಯೋ ಅದಕ್ಕೆ ಅವರೇ ನಿಮ್ಮಣ್ಣ. ನನಗೆ 1, 2, 3 ಜನ ಅಣ್ಣಂದ್ರು. ಯಾವ ಅಣ್ಣ ಅಂತ ಹೇಳು? ಅಯ್ಯೋ ಅದಕ್ಕೆ ನೀವು ನಂಗೆ ತುಂಬ ಕಾಡಿಸ್ತಾ ಇದ್ದೀರಾ. ನೋ ನಾನು ಕಾಡಿಸ್ತಾ ಇಲ್ಲ, ಪೀಡಿಸ್ತಾ ಇದ್ದೀನಿ. ನನ್ನ ಅಣ್ಣ ನಿನಗೇನಾಗಬೇಕು? ಇವಾಗ ಏನು ಆಗಲ್ಲ, ಮುಂದೆ ಆಗ್ಬೇಕಾಗಿರೋದು. ಏನಾಗ್ತಾರೆ? ಇನ್ನೇನಾಗ್ತಾರೆ? ಗಂಡ ಆಗ್ತಾರೆ. ಅಯ್ಯೋ ಪ್ಲೀಸ್ ಅದಕ್ಕೆ ಇವಾಗ್ಲಾದ್ರೂ ಅವ್ನು ಏನ್ ಮಾಡ್ತಿದ್ದಾನಂತ ಹೇಳಿ ಪ್ಲೀಸ್. ಹಾ, ನಿನ್ ಗಂಡ ಆಗೋನು ರೂಮಲ್ಲಿದ್ದಾನೆ. ಅವನು ತಿಂಡಿ ಡೈಲಿ ತಿಂಡಿ ಊಟನ ವೈಜಯಂತಿ ಅಮ್ಮನೇ ಮಾಡಿಸೋದು. ಇವತ್ತು ಯಾಕೋ ಇನ್ನೂ ಮಾಡಿಸಿಲ್ಲ. ಮೋಸ್ಟ್ಲಿ ನೀನ್ ಬಂದು ಮಾಡಿಸ್ತೀಯ ಅಂತ ಇರಬೇಕು. ಹಾಗಾದ್ರೆ ನಾನು ಈಗಲೇ ಬರ್ಬೋದಾ? ಆಫ್ಕೋರ್ಸ್ ಬಾ. ನಿನಗೆ ಇವಾಗ ನಮ್ಮ ಮನೆಗೆ ಬರೋಕ್ಕೆ ಫುಲ್ ಪರ್ಮಿಷನ್ ಇದೆ. ಅದು ಅಲ್ಲದೆ ಶಾಸ್ತ್ರಿಗಳು ಬೇರೆ ಬರ್ತಾ ಇದ್ದಾರೆ. ಹೌದಾ? ಯಾಕದ್ಕೆ? ನಿಮ್ಮ ಮದುವೆಗೆ ತಾಂಬೂಲ ಶಾಸ್ತ್ರ ಯಾವಾಗ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡೋಕೆ. ಅವಾಗ ನೀನು ಇಲ್ಲೇ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಬೇಗ ಹೊರಟ್ ಬಾ. ಹಾಗೆ ಬರ್ತೀನಿ. ಅದಕ್ಕೆ ನಾನು ಆ ಟೈಮಲ್ಲಿ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಸುತ್ತೆ. ನರ್ಸ್ ಗೆಟಪ್ ಅಲ್ಲಿ ಕದ್ದು ಮುಚ್ಚಿ ಬರ್ಬೇಕಾದ್ರೆ ಚೆನ್ನಾಗಿತ್ತಾ? ಇವಾಗ ಯಾಕೆ ಬರಲ್ಲ ಅಂತಿದ್ಯಾ? ನೀನು ಈ ಮನೆ ಬಾವಿ ಸೊಸೆ. ಬರ್ಬೇಕು ಅಂದ್ರೆ ಬರ್ಬೇಕು ಅಷ್ಟೇ. ಆದ್ರೂ ತಾಂಬೂಲ ಶಾಸ್ತ್ರ ಡೇಟ್ ನೋಡೋ ಟೈಮಲ್ಲಿ ನಾನು ಯಾಕೆ ಅಂತ. ಅದಿತಿ, ಏನೂ ಆಗಲ್ಲ, ಎಲ್ಲ ಒಳ್ಳೇದಾಗತ್ತೆ. ಸುಮ್ಮನೆ ಬಾ.
ಸರಿ ಅದ್ಕ ಬರ್ತೇನೆ. ಅಲ್ಲಿಯವರೆಗೂ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಮ್ಮ ಧ್ರುವನ್ ಮದ್ವೆ ನನ್ನ ಕಣ್ ತುಂಬಾ ನೋಡ್ಬೇಕು ಅಂತ ಆಸೆನಪ್ಪ. ಅಜ್ಜಿಗೆ ಕಣ್ ಕಾಣಲ್ಲ ಆದ್ರೂ ನೋಡ್ತೀನಿ ಅಂತವ್ರಲ್ಲ ಹೇಗೆ? ನೀವೀಗ ಆಫೀಸಲ್ಲಿ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಮಾಡೋದಲ್ಲ, ಹಾಗೆ ಅವರು ನೋಡ್ತೀನಿ ಅಂತ ನೋಡಲ್ಲ. ಅಜ್ಜಿ ಹೌದು, ನೀವು ಜಾಸ್ತಿ ವರಿ ಮಾಡ್ಕೋಬೇಡಿ. 25 ವರ್ಷ ಎಲ್ಲ ಕಾಯೋ ಅವಶ್ಯಕತೆ ಇಲ್ಲ. ಹೇಗಿದ್ರು ನೀವು ನನ್ನ ಕೊನೆ ಮೊಮ್ಮಗ ಅಂತ ಡಿಸೈಡ್ ಮಾಡಿದಿರಲ್ಲ. ಧ್ರುವ ಸರ್ ಮದುವೆ ಆಗ್ತಾ ಇದ್ದಂಗೆ ನನ್ನ ಮದುವೆ ಕಾರ್ಯಗಳನ್ನೆಲ್ಲ ಶುರು ಹಚ್ಕೊಂಡ್ಬಿಡಿ. ಲೋಕಾಂತ ಎಲ್ಲರೂ ರಾತ್ರಿ ಕನ್ಸು ಕಾಣಿದ್ರೆ ನೀನು ಹಗಲು ಕನ್ಸು ಕಾಣ್ತೀಯಲ್ಲೋ. ನೀನ್ ಸೀದೋಗಿರೋ ಮುಖಕ್ಕೆ ಯಾವ್ದಾದ್ರೂ ಹುಡುಗಿ ಮೆಚ್ಕೋತಾಳ ನೋಡು, ಆಮೇಲೆ ಮದ್ವೆ ಮಾತು. ಅಜ್ಜಿ ನಾನು ಯಾಕೋ ಈ ಜನ್ಮದಲ್ಲಿ ಕಾಂತಂದು ಮದ್ವೆ ಆಗದೆ ಡೌಟು. ಆದ್ರೂ ಚೋಟನಾದ್ನಿ ನೀನು. ವಿಕೇಣ ಸಾಕ್ ಬಿಡು, ಇನ್ನೇನಾದ್ರೂ ನೀವು ಅಣ್ಣ ರೇಗಿಸ್ದೆ ಅಂತಂದ್ರೆ ಇಲ್ಲೇ ಮದುವೆ ಮಾಡಿಸ್ಬಿಡಿ ಅಂತಾಳೆ. ಹೌದದ್ಕೆ ನಮ್ಮ ಮಗಳು ತುಂಬಾ ಅರ್ಜೆಂಟ್ ಅಲ್ಲಿದ್ದಾಳೆ. ಸರಿ, ಹಾಗಾದ್ರೆ ಮಂಜು ಅಪ್ಪನ ಒಂದು ಮಾತು ಕೇಳ್ಬಿಡೋಣ. ವೇದಾಂತ ಹೇಳಪ್ಪ. ಇನ್ನೊಂದು ಗುಡ್ ನ್ಯೂಸ್. ಮನೆಗೆ ಗುರುಗಳು ಬಂದಿದ್ದಾರೆ. ಅವರು ಅತಿಥಿ ಧ್ರುವನ್ ತಾಂಬೂಲ ಬದಲಾಯಿಸೋ ಶಾಸ್ತ್ರನ ನಾಡಿದ್ದೆ ಮಾಡಿ ಮುಗಿಸೋಣ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಇನ್ನೊಂದು ತಿಂಗಳು ಒಳ್ಳೆ ಟೈಮ್ ಇಲ್ವಂತೆ. ಸೊ ನಾವೆಲ್ಲ ಒಪ್ಕೊಂಡ್ಬಿಟ್ಟಿದ್ದೀವಿ. ನಿಮಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಇಲ್ಲಪ್ಪ, ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿಯಪ್ಪ, ಥ್ಯಾಂಕ್ ಯು. ಅಪ್ಪನೂ ಓಕೆ ಅಂತ ಹೇಳಿದ್ರು. ನಿನ್ ಕೆಟ್ಟ ಬಾಯಿಲ್ಲ ನನ್ನ ಅತ್ತೆ ಅಂತ ಕರಿಬೇಡ, ಕೇಳಕ್ಕೆ ಅಸಹ್ಯ ಆಗುತ್ತೆ. ಅಲ್ಲ ಅತ್ತೆ, ಅಪರೂಪಕ್ಕೆ ಬಂದಿರೋ ಅಳಿಯನ ಹತ್ರ ಹೀಗ ಮಾತಾಡೋದು? ಹೋಗ್ಲಿ ಬಿಡಿ. ನನ್ನ ಡಾರ್ಲಿಂಗ್ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಚಿನ್ನ ಚಿನ್ನ. ಏಯ್, ನನ್ನ ಮಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ. ನಿನಗೆ ಈ ಮನೆಗೆ ಬರೋದಕ್ಕೆ ಯಾರು ಹೇಳಿದ್ದು? ಒಂದೇ ಒಂದು ನಿಮಿಷ ನನ್ನ ಕಣ್ಣು ಮುಂದೆ ನಿಂತಿದ್ರೆ ನಾನು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಹೋಗ ಆಚೆ. ಅಲ್ಲ ಮಾವ, ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಸಮುದ್ರ ಇರೋ ಕಡೆ ನದಿ ಹರಿಯೋದು ಸಹಜ ಅಲ್ವಾ? ಹಾಗೆ ನಾನು ಅದಿತಿ ಎಲ್ಲಿರ್ತಾಳೋ ಅಲ್ಲೇ ನಾನು. ಎಷ್ಟೇ ಆದರೂ ಅವಳು ನನ್ನ ಭಾವಿ ಪತ್ನಿ ಅಲ್ವಾ? ಅದಕ್ಕೆ ಯಾರ ಪರ್ಮಿಷನು ಬೇಕಾಗಿಲ್ಲ. ಎಷ್ಟೇ ಆದರೂ ನಾನು ಮದುವೆ ಆಗೋ ಹುಡುಗಿ ಅಲ್ವಾ? ನನ್ನ ಮಗಳನ್ನು ಬೇಕಾದ್ರೆ ಸಾಯೋವರೆಗೂ ಮನೆಯಲ್ಲೇ ಇಟ್ಕೊಂಡು ಸಾಕ್ತೀನಿ. ಆದರೆ ನಿನ್ನಂತ ಅಯೋಗ್ಯನಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ. ಯಾಕೆ ಮಾವ ಕೊಡಲ್ಲ? ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಆಸ್ತಿ ಹಣ ಇಲ್ವಾ? ನನಗಿಂತ ಹುಡುಗ ಬೇಕಾ ನಿಮಗೆ? ನನ್ನ ಮಗಳಲ್ಲ, ನಿನಗೆ ಯಾವ ಹುಡುಗಿಗೂ ಮದುವೆ ಆಗೋ ಯೋಗ್ಯತೆ ಇಲ್ಲ. ಈಗಾಗಲೇ ನಾವು ಧ್ರುವಂ ಕೊಟ್ಟು ಮದುವೆ ಮಾಡೋದಕ್ಕೆ ಮಾತುಕತೆ ನಡೆಸಿದ್ದೀವಿ. ಇನ್ಮೇಲೆ ನೀನು ಈ ಮನೆಗೆ ಬರೋ ಅಗತ್ಯ ಇಲ್ಲ. ಮತ್ತೊಂದ್ಸಲ ಈ ಕಡೆ ಕಾಲು ಹಾಕಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಮಾತುಕತೆ ತಾನೇ ಮುಗ್ದಿರೋದು, ಅದೇನು ಅಗ್ರಿಮೆಂಟ್ ಅಲ್ವಲ್ಲ ಮಾವ. ನಿಮ್ಮ ಯೋಗ್ಯತೆ ಏನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ.
ನೈವೇದ್ಯ ಇಲ್ಲದೆ ವರ ಕೊಡೋರಲ್ಲ ನೀವು. ಏಯ್ ನೈವೇದ್ಯ ಇಲ್ರೋ? ಹೇಯ್, ಇದನ್ನೆಲ್ಲ ಯಾಕೋ ನಮ್ಮನೆಗೆ ತಂದಿದ್ಯಾ? ಹೋಗೋ ಆಚೆ. ಅಲ್ಲ, ನಿಮ್ಮ ಮನೆಗೆ ತರದೆ ಯಾರ ಮನೆಗೆ ತಗೊಂಡು ಹೋಗ್ಲಿ ಅತ್ತೆ? ಯಾರನ್ನು ನಂಬ್ಕೊಂಡು ಜೀವನ ಮಾಡಬೇಕು ಪರಿ. ಎಲ್ಲರೂ ನಮ್ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದ್ರೆ ನಾವು ಹೇಗ್ರಿ ಬದುಕೋದು? ಇಂಥ ವಾತಾವರಣದಲ್ಲಿ ನಾವು ಜೀವನ ಮಾಡೋಕ್ಕಾಗತ್ತಾ? ನಿಜ ಪರಿ, ತೇಜಸ್ ಬಂದಾಗ್ಲಿಂದ ಅಕ್ಕಪಕ್ಕದ ಮನೆಯವ್ರ ಮುಂದೆ ತಲೆ ಎತ್ಕೊಂಡು ನಡೆಯೋದಕ್ಕಾಗ್ತಾ ಇಲ್ಲ. ನಾವೇ ಏನೋ ಮಾಡಿದೀವಿ ಅನ್ನೋ ಹಾಗೆ ನೋಡ್ತಾ ಇದ್ದಾರೆ. ಮನ್ಸಿಗೆ ಒಂಥರ ತಳಮಳ ಆಗ್ತಾ ಇದೆ ಪರಿ. ಇಂಥ ಪರಿಸ್ಥಿತಿಲಿ ನಾವಿಲ್ಲಿರೋದು ಒಳ್ಳೇದಲ್ಲ. ಮರ್ಯಾದೆ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಬರೀ ನಾವಿಬ್ರು ಎಲ್ಲಿಗಾದ್ರೂ ದೂರ ಹೋಗ್ಬೇಕು. ಈಗಿರೋದು ನಮಗದೊಂದೇ ದಾರಿ. ಊರು ಹೇಗ್ರಿ ಬಿಟ್ಟು ಹೋಗಕ್ಕಾಗತ್ತೆ? ಏನ್ ಹೇಳ್ತಿದ್ದೀರಾ ನೀವು? ಅದಿತಿ, ಅಂಜು ಇನ್ನೂ ಓದ್ತಾ ಇದ್ದಾರೆ. ನಾವು ಅವ್ರಿಗಿನ್ನೂ ಮದುವೆ ಮಾಡಬೇಕು, ಒಂದು ನೆಲೆ ಕಟ್ಕೊಡ್ಬೇಕು. ಈಗಿರುವಾಗ ಇದನ್ನೆಲ್ಲ ಬಿಟ್ಟು ಹೋಗೋದು ಅಂದ್ರೆ ಹೇಗ್ರಿ? ಅದು ನಾವಿಬ್ರೆ. ಅವ್ರ ಬಗ್ಗೆ ಯೋಚನೆ ಮಾಡಬೇಡ ಪರಿ. ಅವರಿಬ್ರನ್ನು ಅಮ್ಮು ಆರ್ತಿ ನೋಡ್ಕೋತಾರೆ. ಈಗ ನಮ್ಮ ಮೇಲೆ ಬಂದಿರೋ ಆರೋಪನ ಸುಳ್ಳಾಗಿಸ್ಬೇಕು ಅಂದ್ರೆ, ಊರವ್ರ ಮುಂದೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕು ಅಂದ್ರೆ ನಾವಿಲ್ಲಿಂದ ಹೊರಡಲೇಬೇಕು. ಸರಿ, ಮಕ್ಕಳು ಅಳಿ ಅಂದ್ರೆ ಇದಕ್ಕೆ ಒಪ್ತಾರ? ಒಪ್ಪಲಿಲ್ಲ ಅಂದ್ರೆ ಒಪ್ಪಿಸ್ಬೇಕು. ಮರ್ಯಾದೆ ಬಿಟ್ಟು ಬದುಕೋದು ಒಂದೇ, ಪ್ರಾಣ ಕಳ್ಕೊಳ್ಳೋದು ಒಂದೇ. ಯಾವುದಕ್ಕೂ ಏನು ಮಾಡೋದು ಅಂತ ನೀನು ಯೋಚನೆ ಮಾಡು. ನೀವು ಹೇಳೋದೇ ಸರಿ ರೀ. ಕಳ್ಕೊಳ್ಳೋ ಅಂಥದ್ದು ಏನಿದೆ? ನಮಗೆ ಮರ್ಯಾದೆನೇ ಎಲ್ಲ ಅಂದಮೇಲೆ ಅದನ್ನು ನಾವು ಉಳಿಸ್ಕೊಳ್ಬೇಕು. ನೀವು ಹೇಳಿದಾಗೆ ನಾವು ಈ ಊರು ಬಿಟ್ಟು ಹೋಗೋದೇ ಒಳ್ಳೆಯದು. ನನ್ನ ಬಜಾರಿ ಖಂಡಿತವಾಗ್ಲೂ ಬದುವಂತ. ಆದರೆ ಅವಾಗವಾಗ ಸೆಲ್ಫ್ ಹಾಕೊಂಡು ಏನೇನೋ ಯೋಚನೆ ಮಾಡ್ತಿರ್ತೀನಿ. ಅವ್ರು ಏನೋ ಹೇಳೋದು, ನೀನು ಅದನ್ನು ಬೇರೆ ಥರ ಅರ್ಥ ಮಾಡ್ಕೊಂಡು ಯೋಚನೆ ಮಾಡೋದು. ನೀನು ಇದನ್ನು ಮಾತ್ರ ಬಿಡೋದಿಲ್ಲ ಅಲ್ವಾ? ವೇದಾಂತ್, ನನ್ನ ಗೆಸ್ ಯಾವತ್ತೂ ರಾಂಗ್ ಆಗಿಲ್ಲ. ನಾನೇನು ಅನ್ಕೊಂಡಿರ್ತೀನೋ ಅದು ಖಂಡಿತ ನಿಜ ಆಗೇ ಆಗುತ್ತೆ. ಬಜಾರಿ, ಗೆಸ್ ಅನ್ನೋದು ಕೇವಲ ಗೆಸ್ ಅಷ್ಟೇ. ಅದು ನಿಜಾನೂ ಆಗ್ಬೋದು, ನಿಜ ಆಗದೇನೂ ಇರ್ಬೋದು. ಹಾಗಂತ ಸುಮ್ಮನೆ ತಲೆ ಕೆಡ್ಸ್ಕೊಂಡು ಕೂರೋದ್ರೆ ಅರ್ಥ ಇಲ್ಲ. ಅನಾವಶ್ಯಕವಾಗಿ ನೀವು ಸುಮ್ಮನೆ ಟೆನ್ಷನ್ ತೊಗೊಳ್ತೀನಿ ಅಷ್ಟೇ. ಆರಾಮಾಗಿ ಅಮೂಲ್ಯ, ಅದಿತಿ ಧ್ರುವ ಮದುವೆ ಯಾವುದೇ ತೊಂದರೆ ಇಲ್ಲದೆ ತುಂಬ ಚೆನ್ನಾಗಾಗುತ್ತೆ. ಟ್ರಸ್ಟ್ ಮಿ. 3 ಜನ ಅಣ್ಣ ತಮ್ಮದಿರಿಗೆ 3 ಜನ ಅಕ್ಕ ತಂಗಿರು. ವರ್ಲ್ಡ್ ಮೋಸ್ಟ್ಲಿ ಎಲ್ಲೂ ಈ ಥರ ನಡೆದಿರಲ್ಲ ಅನ್ಸುತ್ತೆ. ನಾವು ಫ್ಯಾಮಿಲಿ ಸಿಕ್ಕಾಪಟ್ಟೆ ಸ್ಪೆಷಲ್. ಏನಂತೀಯ? ನಾನು ಇದೇ ಥರ ಯಾವುದಕ್ಕೂ ತಲೆ ಕೆಡಿಸ್ಕೊಂಡು. ಥ್ಯಾಂಕ್ ಯು ವೇದಾಂತ್. ನೀನು ಧೈರ್ಯ ಹೇಳಿರಲಿಲ್ಲ ಅಂದಿದ್ರೆ ನಾನು ಇನ್ನೂ ಅದೇ ಗೊಂದಲದಲ್ಲಿರ್ತಾ ಇದ್ದೆ. ಈಗ ನನ್ನ ಮನಸ್ಸಿಗೆ ಹಾಯ್ ಅನಿಸ್ತಾ ಇದೆ. ಕಾಲ್ ಬರ್ತಾ ಇದೆ. ಅಂಜು ಫೋನ್ ಮಾಡ್ತಿದ್ದಾಳೆ. ಬದುಕಿನ ತುಂಬ ಒಳ್ಳೆಯ ಕ್ಷಣಗಳನ್ನು ಕಳೆದಿರೋ ಜಾಗ ಇದು. ಈಗ ಮರ್ಯಾದೆ ಗಂಜಿ ಈ ಮನೆನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕಾಗಿ ಹೀಗಾಯ್ತು ಬೇಕಿಹುದೇ ಮರು ಪ್ರಸ್ತಾವನೆ
ಹುರೇ ಒಲವ ತಂಪನೆ ಚಿಬುಟಿದ ಚಂದ್ರನ ಚದುರಿದ ಮೇಘವು ಹೊರಟಿದೆ ಬೇಗದಿ ಬಿಡದೇನೆ ಸುಳಿವು. ನೋಡೋಣ ಪರಿ, ಇದೇನಿದು ಬ್ಯಾಗ್ ತಿದ್ದಿದ್ಯಾ? ಮಕ್ಳಿಗೆ ಅನುಮಾನ ಬರಲ್ವಾ? ಆಗ್ತಾ ಇಲ್ಲ ರೀ, ತುಂಬಾ ಸಂಕಟ ಆಗ್ತಾ ಇದೆ. ಮಕ್ಕಳನ್ನ ಈ ಮನೇನ ಹೇಗ್ರೆ ಬಿಟ್ಟು ಹೋಗೋದು? ಅವ್ರನ್ನ ಬಿಟ್ಟು ಬದುಕೋಕ್ಕಾಗತ್ತ? ಅವ್ರ ಬಗ್ಗೆ ಏನ್ ತಿಳ್ಕೋತಾರೆ ಹೇಳಿ? ಏನ್ ಪರಿ ಹೀಗೆ ಹೇಳ್ತಾ ಇದ್ಯಾ? ಹೀಗೆ ಕಡೆಗಳಿಗೆ ಮನಸ್ಸು ಬದಲಾಯಿಸಿದ್ರೆ? ಆ ಕ್ಷಣದಲ್ಲಿ ನೀವು ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಆದ್ರೆ ಈಗ ಮಕ್ಕಳನ್ನ ಬಿಟ್ಟು ಹೋಗೋಕೆ ಮನಸ್ಸು ತುಂಬಾ ಭಾರ ಅನ್ನಿಸ್ತಿದೆ ರೀ. ಮಕ್ಕಳು ಅನಾಥ ಆಗ್ಬಿಡ್ತಾರೆ. ಆಗಲ್ಲ ರೀ. ಬ್ರಹ್ಮ ಹೊರಡು. ಅದಿತಿ, ಅಪ್ಪ ಇವತ್ತು ನಾನು ನಿನಗೆ ಕೈ ತುತ್ತು ಕೊಡ್ಲಾ? ಯಾಕೆ ಕೈ ಕೇಳ್ತಿದ್ದೀರಾ? ನಾನು ನಿಮ್ಮ ಮಗಳು. ತಿನ್ಸಿಪ್ಪ. ನನ್ನ ದೇಹದಿಂದ ಬಂದ ಒಂದು ಗಂಧ, ಅಪ್ಪ, ನಾನು ನಿನ್ ಮಗಳು ತಾನೆ, ನನ್ಗೂ ತಿನ್ಸು. ನೀನು ಏನು ಬೇಕಾದರೂ ಅಂದ್ಕೋಕಂದ, ಇವತ್ತಿನ ಮಟ್ಟಿಗೆ ನಾನು ಅದಿತಿಗೆ ಮಾತ್ರ ಕೈ ತುತ್ತು ಕೊಡೋದು. ಯಾಕೆ? ಇನ್ಮೇಲಿಂದ ನಾವೆಲ್ಲ ಒಟ್ಟಿಗೆ ಹೀಗೆ 4 ಜನ ಕೂತ್ಕೊಂಡು ಊಟ ಮಾಡೋ ಸಂದರ್ಭಗಳು ಕಡಿಮೆ ಆಗ್ತವೆ. ಅದಿತಿ ಈಗ ವಸಿಷ್ಠ ಮನೆತನ ಸೊಸೆ ಆಗ್ತಾ ಇದ್ದಾಳೆ. ಅಪ್ಪ, ಹೌದು. ಇನ್ನು ಮುಂದೆ ನಾನು ಹೀಗೆ ನಿನಗೆ ಪ್ರೀತಿನೂ ತೋರ್ಸೋಕ್ಕಾಗಲ್ಲ, ನೀನು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿನೂ ಹೇಳೋದಕ್ಕಾಗೋದಿಲ್ಲ. ಯಾಕೆಂದರೆ ನೀನು ದೊಡ್ಡ ಮನೆ ಸೊಸೆ ಆಗ್ತಾ ಇದೆಯಾ. ಅಪ್ಪ ಅದೇನೇ ಆಗಲಿ ಅಪ್ಪ, ನಾನು ಯಾವತ್ತಿದ್ರೂ ನಿಮ್ಮ ಮಗಳೇ. ನೀವು ನಂಗೆ ಬೈಲೂಬೋದು, ಹೊಡಿಲೂಬೋದು. ಸರಿ, ತಗೋ. ಸರಿ ಸರಿ, ನೀವು ತಿನ್ಸಿ ಮಂಜುನಾಥ್ ಅವ್ರೆ. ಈ ಉಳ್ಳಡ್ಡವ ಸರಿಯಾಗಿ ತಿನ್ನು ಆಯ್ತಾ? ಹೊಟ್ಟೆ ತುಂಬಾ ತನಕ ತಿಂತಾ ಇರು.